ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲ ಮಕ್ಕಳಿಗೆ ಬೆಳಗಿನ ಶುಭೋದಯಗಳು. ಸೊ ಇವತ್ತು ಫಿಸಿಕ್ಸ್ ಎಕ್ಸಾಮ್. ಸೊ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ. ಸೊ ಎಕ್ಸಾಮ್ ಪೇಪರ್ ಏನಿದೆ ಅದು ತುಂಬ ಈಸಿ ಇರುತ್ತೆ, ತಲೆಗೆಡ್ಸ್ಕೊಡೋದಕ್ಕೆ ಹೋಗಬೇಡಿ. ತುಂಬ ಕಾನ್ಫಿಡೆಂಟಾಗಿ ರಿಲ್ಯಾಕ್ಸಾಗಿ ನೀವು ಎಕ್ಸಾಮ್ ಬರೀಬೇಕು ಅಂದರೆ ಕೆಲವೊಂದು ವೆರಿ ಸಿಂಪಲ್ ಟಿಪ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. 100% ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಏನಪ್ಪ ಅಂದರೆ ಒಂದು ಬೇಸಿಕ್ ನೀಡ್ಸ್ ಅಂದರೆ ಈಗ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅಡ್ಮಿಷನ್ ಟಿಕೆಟ್, ಐ ಡಿ ಕಾರ್ಡ್, ಓಕೆ, ಒಂದು 3 ಬಾಲ್ ಪಾಯಿಂಟ್ ಪ್ಯಾನ್ಸ್, ಪೆನ್ಸಿಲ್, ಸ್ಕೇಲ್, ಎರೇಸರ್, ಶಾರ್ಪ್ನರ್, ಮತ್ತು ಇದು ಪ್ರೊಟ್ರಾಕ್ಟರ್, ಒಂದು ಲಾಂಗ್ ಸ್ಕೇಲ್, ಕ್ಯಾಲ್ಕುಲೇಟರ್. ಸೊ ಇಷ್ಟು ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಇಷ್ಟು ಇಟ್ಕೊಂಬಿಡಿ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಅಡ್ಮಿಷನ್ ಟಿಕೆಟ್ ಇರಬೇಕು, ಐ ಡಿ ಕಾರ್ಡ್ ಇರಬೇಕು, 3 ಬಾಲ್ ಪಾಯಿಂಟ್ ಪೆನ್ಸ್ ತೊಗೊಳ್ಳಿ. ಇಂಕ್ ಪೆನ್ ಮತ್ತು ಜೆಲ್ ಪೆನ್ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಲಾಂಗ್ ಸ್ಕೇಲ್, ಪ್ರೊಟ್ರಾಕ್ಟರ್, ಓಕೆ, ಕ್ಯಾಲ್ಕುಲೇಟರ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ಲಾರ್ಕ್ಸ್ ಟೇಬಲ್ ತೊಗೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಎಕ್ಸಾಮಲ್ಲಿ ಮ್ಯಾಥಮೆಟಿಕಲ್ ಟೇಬಲ್ಸ್ ಅಂತ ಬರುತ್ತೆ, ಸೊ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಅದನ್ನು ದಯವಿಟ್ಟು ಯಾರು ತೊಗೊಂಡು ಹೋಗೋದಕ್ಕೆ ಹೋಗಬೇಡಿ. ಸೊ ಈಗ ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನಿಮ್ಮ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಸೊ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಡಿ. ಯಾಕೆಂದರೆ ಇಡೀ ವಿಶ್ವದಲ್ಲಿ ನಿಮಗೆ ತುಂಬ ಪ್ರೀತಿ ತೋರಿಸೋರು, ನಿಮಗೆ ತುಂಬ ಒಳ್ಳೆಯದಾಗಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಸೊ ಮೊದಲನೇ ಸ್ಥಾನ ತಂದೆ ತಾಯಿದಾಗಿರುತ್ತೆ. ಅವ್ರ ಆಶೀರ್ವಾದ ಏನಿದೆ ಅದು ತುಂಬ ತುಂಬ ಇಂಪಾರ್ಟೆಂಟ್ ನಿಮಗೆ. ಸೊ ಅದಾದಮೇಲೆ ನೋಡಿ, ನೀವು ಎಕ್ಸಾಮ್ಗೆ ಅಟ್ಲೀಸ್ಟ್ ಒಂದು 1 ಅವರ್ ಅರ್ಲಿಯಾಗಿ ಹೋಗಿ. ಮತ್ತು ನಿಮಗೆ ಅಡ್ಮಿಷನ್ ಟಿಕೆಟಲ್ಲಿ ನಂಬರ್ ಇರುತ್ತೆ. ಓಕೆ, ಸೊ ನಂಬರ್ ಯಾವ ರೂಮ್ಗೆ ಅಲಾಟ್ ಆಗಿದೆ, ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಯಾಕಂದರೆ ಇವೆಲ್ಲ ವೆರಿ ವೆರಿ ಸಿಂಪಲ್ ಥಿಂಗ್ಸ್ ಇರ್ಬೋದು. ಸ್ವಲ್ಪ ಡಿಲೇ ಆದರೂ ಕೂಡ ಸೊ ಮೈಂಡ್ಗೆ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಇದರಿಂದ ಸ್ವಲ್ಪ ಗಾಬರಿ ಪಟ್ಟು ಸೊ ಎಕ್ಸಾಮ್ ಬರೆಯೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು. ಸೊ 1 ಅವರ್ ಅರ್ಲಿಯಾಗಿ ಹೋಗಿ. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ವಿಶ್ ಮಾಡಿ. ಓಕೆ, ಸೊ ಎಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಬರೀಲಿ ಅಂತ ವಿಶ್ ಮಾಡಿ. ಮತ್ತು ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಎಂಟರ್ ಆದಮೇಲೆ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೆಲ್ ಹೊಡೆದಿದ ತಕ್ಷಣ ನೀವು ಎಲ್ಲರೂ ಎಕ್ಸಾಮಿನೇಷನ್ ಹಾಲ್ಗೆ ಹೋಗ್ತೀರಾ. ಅಲ್ಲಿ ಇನ್ವಿಜಿಲೇಟರ್ಸ್ ಯಾರೇ ಲೆಕ್ಚರರ್ಸ್ ಕಾಣಿಸಿದ್ರು ನೀವು ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಅಂತ ಹೇಳಿ, ನೋ ಪ್ರಾಬ್ಲಮ್. ಸೊ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಪಾಸಿಟಿವ್ ಎನರ್ಜಿ ರಿಸೀವ್ ಆಗುತ್ತೆ. ಸೊ ಅವರೆಲ್ಲ ನಿಮಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊತಾರೆ. ಯಾರಿಗಾದರೂ ವಿಶ್ ಮಾಡಿದಾಗ ಸೊ ಅವ್ರಿಗೆ ಒಂಥರ ಖುಷಿ ಆದಾಗ ಆ ಪಾಸಿಟಿವ್ ವೈಬ್ರೇಷನ್ಸ್ ನಿಮಗೆ ರಿಸೀವ್ ಆಗುತ್ತೆ. ಸೊ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡಿದ್ದಾದಮೇಲೆ ಜಸ್ಟ್ ಒಂದು 2, 3, 4 ಟೈಮ್ಸ್ ಕಂಟಿನ್ಯೂಸ್ ಆಗಿ ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್ ನಿಧಾನಕ್ಕೆ ಮಾಡಬೇಕು. ಸೊ ಬ್ರೀತ್ ಇನ್ ಮಾಡ್ತಾ ನಿಧಾನಕ್ಕೆ ಮಾಡ್ತಾ ಸೊ ನಾನು ಓದಿರೋದೆಲ್ಲ ಕಂಪ್ಲೀಟ್ ಚೆನ್ನಾಗಿ ಓಕೆ ನನಗೆ ನೆನಪಿದೆ, ನಾನು ಚೆನ್ನಾಗಿ ಎಕ್ಸಾಮ್ ಬರೀತೀನಿ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಮತ್ತು ಬ್ರೀತ್ ಔಟ್ ಮಾಡ್ತಾ ಸೊ ನೆಗೆಟಿವ್ ಎನರ್ಜಿನೆಲ್ಲ ಕಂಪ್ಲೀಟ್ ರಿಲೀಸ್ ಮಾಡಿ. ಅಂದರೆ ಟೆನ್ಷನ್, ಸ್ಟ್ರೆಸ್ ಇದೆಲ್ಲ ಕಂಪ್ಲೀಟ್ ನನ್ನ ಒಳಗಡೆಯಿಂದ ಹೊರಗಡೆ ಹೊರಟೋಗ್ತಾ ಇದೆ. ನಾನು ತುಂಬ ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಬ್ರೀತ್ ಇನ್ ಮಾಡ್ತಾ ಜಸ್ಟ್ ಪಾಸಿಟಿವ್ ಎನರ್ಜಿ ರಿಸೀವ್ ಆಗ್ತಾಯಿದೆ. ಸೊ ಬ್ರೀತ್ ಔಟ್ ಮಾಡ್ತಾ ಸೊ ಕಂಪ್ಲೀಟ್ ನಿಮ್ಮಲ್ಲಿರೋ ಟೆನ್ಷನ್ಸು, ಓಕೆ, ಸ್ಟ್ರೆಸ್ಸು ಎಲ್ಲ ಹೊರಗಡೆ ಹೋಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಇದು ಒಂದು 3-4 ಟೈಮ್ಸ್ ಮಾಡಿದ್ರೆ ಸೊ ತುಂಬ ಒಳ್ಳೆಯದು. ಮೈಂಡ್ ಸ್ವಲ್ಪ ಒಂಚೂರು ಪ್ಲೆಸೆಂಟ್ ಆಗುತ್ತೆ. ಓಕೆ, ಮತ್ತು ಕ್ವಶನ್ ಪೇಪರ್ ಕೊಟ್ಟಿದ್ದ ತಕ್ಷಣ ಸೊ ಇಮಿಡಿಯೇಟ್ ಓಪನ್ ಮಾಡೋದಕ್ಕೆ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಆ ಪ್ರೋಸೆಸ್ ಎಲ್ಲ ನೀವು ಕಂಪ್ಲೀಟ್ ಮಾಡಿದ ಆದಮೇಲೆ ಸೊ ರಿಲ್ಯಾಕ್ಸಾಗಿ ಓಪನ್ ಮಾಡಿ. ಸೊ ಕ್ವಶನ್ಸ್ ಎಲ್ಲ ನೋಡ್ಕೊಳ್ಳಿ. ಆಲ್ಮೋಸ್ಟ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಅದೇ ಕ್ವಶನ್ಸ್ ಬಂದಿರುತ್ತೆ. ಸೊ ಅದರಲ್ಲಿ ಡೌಟ್ ಪಡೋದಕ್ಕೆ ಹೋಗಬೇಡಿ. ಸೊ 100% ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಸೊ ಅದೇ ಕ್ವಶನ್ಸೇ ಎಕ್ಸಾಮಲ್ಲಿ ಬಂದಿರುತ್ತೆ. ಕ್ವಶನ್ಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಸೊ ಫಿಸಿಕ್ಸಲ್ಲಿ ಈಗ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕಾದ್ರೆ ಡಿರವೇಷನ್ಸ್ ಮಾಡಬೇಕಾದ್ರೆ ಸೊ ಅದರಲ್ಲಿ 6 ಮಾರ್ಕ್ಸ್ ಇರುತ್ತೆ.
ಸೊ ಈಗ ಎಲ್ಲ ಡಿರವೇಷನ್ಸ್ ಅದು ಆರ್ ಎಮ್ ಮಾರ್ಕ್ ಇದೆ. ಸೊ ಆರ್ ಎಮ್ ಮಾರ್ಕ್ಸ್ನ ಕರೆಕ್ಟಾಗಿ ನೀವು ಮೆನ್ಷನ್ ಮಾಡಿ. ಸೊ ಫಸ್ಟ್ ಏನಪ್ಪ ಅಂದರೆ 1 2 3 4 5 ಅಪ್ ಟು 20 ನಂಬರ್ಸ್ ಹಾಕಿ ಏನು ನೀವು ಆನ್ಸರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಪಾರ್ಟ್ 1ಅಲ್ಲಿ ಜಸ್ಟ್ ನಂಬರ್ಸ್ ಮೆನ್ಷನ್ ಮಾಡ್ತಾ ಹೋಗಿ. ಸೊ ನೀವು ಏನು ಆನ್ಸರ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ನೀವು ನೋಡಿ ಈ 2 ಮಾರ್ಕ್ 3 ಮಾರ್ಕ್ 5 ಮಾರ್ಕ್ ಎಲ್ಲ ಫಿನಿಷ್ ಮಾಡಿ. ಅದಾದಮೇಲೆ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ. ಸೊ ಕೊನೆಗೆ ನ್ಯೂಮರಿಕಲ್ಸ್ ಮಾಡಿ. ಓಕೆ, ಆಲ್ ದ ಬೆಸ್ಟ್.